ಎಲ್ಲರಿಗೂ ನಮಸ್ಕಾರ. ಈಗ ಗೊತ್ತಿರುವಾಗ ನಾನು ಈ ಧಾರಾವಾಹಿ ನಿರ್ದೇಶನ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಕಾಲದಲ್ಲಿ ಮನೋರಂಜಿಸಲಿಕ್ಕೆ ವೀಕ್ಷಕರನ್ನ ತುಂಬಾ ಮಾಧ್ಯಮಗಳಿದೆ. ಆದ್ರೆ ನಾವು ಒಂದು ನಿರ್ದಿಷ್ಟ ಸಮಯದಲ್ಲಿ ವರ್ಷಾನುಗಟ್ಲೆ ವೀಕ್ಷಕರನ್ನ ಟಿವಿ ಮುಂದೆ ಹಿಡಿದು ಕೂರಿಸೋದಂತ ಒಂದು ದೊಡ್ಡ ಸವಾಲಿನ ಕೆಲಸ ಆಗುತ್ತೆ. ಅದು ಎಷ್ಟು ದೊಡ್ಡ ಮಟ್ಟಿಗೆ ಸವಾಲು ಕೆಲಸ ಆಗತ್ತೆ ಅಂತಂದ್ರೆ, ಇವತ್ತಿನ ವರ್ತಮಾನಕ್ಕೆ ತಕ್ಕಂತೆ ಹೊಸ ಕಥೆಗಳನ್ನ ಹುಡುಕ್ಬೇಕಾಗತ್ತೆ. ಜೊತೆಗೆ ವೈವಿಧ್ಯಮಯ ಪಾತ್ರಗಳನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ. ಹಾಗೇನೆ ಆಕರ್ಷಕವಾಗಿ ಅದನ್ನ ನಿರೂಪಣೆ ಮಾಡ್ಬೇಕಾಗತ್ತೆ. ಜೊತೆಗೆ ಪ್ರೇಕ್ಷಕರನ್ನ ಸಾವಿರಾರು ಎಪಿಸೋಡ್ ಅಷ್ಟು ಟಿವಿ ಮುಂದೆ ಹಿಡಿದು ಕೂರಿಸುವಂತ ಶಕ್ತಿ ಇರುವಂತ ಕಲಾವಿದರನ್ನ ಅಲ್ಲಿ ಆಯ್ಕೆ ಮಾಡ್ಬೇಕಾಗುತ್ತೆ. ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ತಯಾರಾಗಿದ್ದು ನಮ್ಮ ಜಯಲಲಿತಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದರ ಹಿಂದೆ ಇಷ್ಟು ಶ್ರಮ ವಾಹಿನಿಯವ್ರದ್ದು ಕೂಡ, ಜೊತೆಗೆ ನಮ್ಮ ಟೆಕ್ನಿಷಿಯನ್ ಟೀಮ್, ಜೊತೆಗೆ ನಮ್ಮ ಕಲಾವಿದರದ್ದು ಕೂಡ ತುಂಬಾ ಶ್ರಮ ಇದೆ. ಈಗ ಅನ್ಸುತ್ತೆ, ಒಂದು ಹೊಸ ಕಾರ್ಯಕ್ರಮ ನಾವು ಜನರ ಮುಂದೆ ತಂದಾಗ ಇದನ್ನ ನಾವು ಯಾಕೆ ನೋಡ್ಬೇಕು ಅನ್ನೋದು ಫಸ್ಟ್ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ನಾವ್ ಯಾಕೆ ಇದನ್ನ ನೋಡ್ಬೇಕು? ನಮ್ಗೆ ನೂರಾರು ಕಾರ್ಯಕ್ರಮಗಳಿದೆ, ನಮ್ಮ ಟೈಮ್ ನಾವು ನೋಡ್ಕೋಬಹುದು. 9:00ವರೆಗೆ ಕೂತ್ಕೊಂಡೆ ನಾವ್ ಯಾಕೆ ಜಯಲಲಿತಾ ನೋಡ್ಬೇಕು ಅಂತ ಎಲ್ರಿಗೂ ಅನ್ಸ್ಬಿಡುತ್ತೆ ನಮ್ಮ ಪ್ರಮೋಷನ್ ಅಂತ ಬಂದಾಗ. ಈಗ ಸುಮ್ಮನೆ ಒಂದು ಹೇಳ್ಬೇಕು ಅಂತ, ನಮ್ಮ ಭಾರತದಲ್ಲಿ, ದೇಶದಲ್ಲಿ ಒಂದು 6.5-7 ಲಕ್ಷ ಒಂದು ಹಳ್ಳಿಗಳಿದೆ ಅಂತ ಅನ್ಸುತ್ತೆ, ಇರಬಹುದು. ಸೊ ಆ 6.5-7 ಲಕ್ಷ ಹಳ್ಳಿಗಳಲ್ಲಿ ಲಲಿತಾ ಅಂತ ಒಂದು ಪಾತ್ರ ಅಂದ್ರೆ ಕನಸುಗಳನ್ನ ತುಂಬಿ ತನ್ನ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಹೋರಾಡ್ತಿರುವಂತ ಒಂದು ಲಲಿತಾ ಅಂತ ಒಂದು ಪಾತ್ರ ಪ್ರತಿ ಹಳ್ಳಿನಲ್ಲೂ ಇದೆ. ಹಾಗೆ ಒಬ್ಬ ಬಿಸಿ ರಕ್ತದ ಹುಡುಗ ಜೈ ಅಂತ ಒಂದು ಪಾತ್ರನೂ ಕೂಡ ನಮ್ಮ ಪ್ರತಿ ಹಳ್ಳಿಯ, ನಮ್ಮ ಮನೆಯಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಇರುತ್ತೆ. ಹಾಗೆ ಊರು ಉದ್ಧಾರ ಮಾಡ್ತೀನಿ ಅಂತ ತಾನು ಉದ್ಧಾರ ಆಗುವಂತ, ತನ್ನ ಮನೆನ ಉದ್ಧಾರ ಮಾಡುವಂತ ಒಬ್ಬ ಸ್ವಾರ್ಥಿ ಅಂತ ಒಂದು ಪಾತ್ರನೂ ಕೂಡ ಪ್ರತಿಯೊಂದು ಹಳ್ಳಿನಲ್ಲೂ ಇರುತ್ತೆ. ಹಾಗಾಗಿ ಈ ಕಥೆನ ವೀಕ್ಷಕರು ಟಿವಿ ಮುಂದೆ ಕೂತ್ ನೋಡಿದಾಗ ಏನನ್ಸುತ್ತಂದ್ರೆ, ಇದೊಂದು ಕಾಲ್ಪನಿಕ ಕಥೆ ಅಲ್ಲ, ಇದು ನಮ್ಮ ಊರಿನ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗಿ, ಒಬ್ಬ ಹುಡುಗ, ನನ್ನ ಮನೆಯ ಯಾರೊಬ್ಬ ಸದಸ್ಯ ಅಥವಾ ನನಗೆ ಗೊತ್ತಿರೋರು ಅಂತ ಅನ್ನಿಸ್ದಾಗ ಆ ಪಾತ್ರ ಜೊತೆಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅವರು ಇದ್ದಕ್ಕಿದ್ದಾಗೆ ಕಥೆಯ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಹಾಗಾಗಿ ಈ ಧಾರಾವಾಹಿ ಅವ್ರಿಗೆ ಇಷ್ಟ ಆಗತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಸರ್ ಹೇಳಿದಾಗೆ ಇದು ರೆಗ್ಯುಲರ್ ಅತ್ತೆ ಸೊಸೆ ಕಥೆ ಅಲ್ಲ. ಇದು ಅಂದ್ರೆ ಆಕೆ ಮದುವೆಗೆ ಬಂದಿದ್ದಾಳ ಮನೆಗೆ ಅಂತ ಅನ್ಸಿದ ತಕ್ಷಣ ಇದು ಕಿಚನ್ ಡ್ರಾಮಾ ಬರಲ್ಲ. ಇಲ್ಲಿ ಮುಂದೆ ಇನ್ನು ಬೇರೆ ಬೇರೆ ರೀತಿ ಆಯಾಮಗಳಲ್ಲಿ ಕಥೆ ಹೋಗುತ್ತೆ. ಸೊ ಈ ತರ ಒಂದು ಇಂಥ ಧಾರಾವಾಹಿನ ನಂಗೆ ನಿರ್ದೇಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಾಹಿನಿಯವರಿಗೆ, ಜೊತೆಗೆ ವಿಶೇಷವಾಗಿ ಶಿಲ್ಪಾ ಮೇಡಮ್ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ತುಂಬಾ ನಂಬಿದ್ದಾರೆ. ಆ ನಂಬಿಕೆ ನಾನು ಉಳಿಸ್ಕೋತೀನಿ ಅಂತ ಪ್ರಯತ್ನ ಪಡ್ತೀನಿ. ಸೊ ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ರಾಜ್ ಸರ್ ನಾನು ಧನ್ಯವಾದ ಹೇಳ್ತೀನಿ. ಸೊ ಹಾಗೆ ಇನ್ನೊಂದು ಏನಂತಂದ್ರೆ, ಇವಾಗ ಎಷ್ಟು ಒಂದು ಸ್ಕ್ರೀನ್ ಮೇಲೆ, ಪರದೆ ಮೇಲೆ ಈ ಧಾರಾವಾಹಿನ ನೋಡಿದಾಗ ಒಂದು ಶ್ರೀಮಂತಿಕೆಯಿಂದ ಮೂಡ್ ಬಂದಿದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಮೇಡಮ್ ಅವ್ರು ಮೊದಲನೇದಾಗಿ ಹೇಳಿದಾಗನೆ ಒಬ್ರು ಕ್ರಿಯಾಶೀಲ ವ್ಯಕ್ತಿಗೆ ನಿರ್ಮಾಣ ಕೊಟ್ಟಾಗ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಕಿರುತೆರೆ ಇರ್ತೇವ್ರು, ನಮ್ಗೆ ಒಂದು ಚೌಕಟ್ಟಿರುತ್ತೆ ನಾವು ಕೆಲಸ ಮಾಡುವಾಗ. ಅದು ಸಮಯ ಆಗಿರ್ಬೋದು ಅಥವಾ ಬಂಡವಾಳ ಆಗಿರ್ಬೋದು. ಆ ಚೌಕಟ್ಟು ಒಳಗಡೆಗೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಹೇಳ್ತಾರೆ. ಅದೇ ನಮ್ಗೆ ಈಗ ನಮ್ಮ ಅದೃಷ್ಟ ಏನು ಅಂತಂದ್ರೆ, ಬರಹಗಾರರಿಗೆ ನಿರ್ಮಾಣ ಕೊಟ್ಟಿದ್ದಕ್ಕೆ ನಮ್ಗ ಚೌಕಟ್ಟು ಬಿದ್ದೇ ಇಲ್ಲ, ನಮ್ಗೆ ಆ ಗೆರೆನೆ ಬಿದ್ದಿಲ್ಲ. ಇವರೇ ಹೇಳ್ತಾರೆ, ನಾವು ಒಂದು ಸೀನ್, ಒಂದು ನ್ಯಾಯ ಕೊಡ್ಬೇಕು ಒಂದು ಸೀನ್ಗೆ ಅಂತಂದ್ರೆ ಒಂದು 2 ಲಕ್ಷ ಖರ್ಚಾಗತ್ತೆ ಅಂದಾಗ ಇವರು 2 ಲಕ್ಷ, ನಾನು 4 ಲಕ್ಷ ಬರ್ದ್ಬಿಟ್ಟಿದ್ದೀನಲ್ಲ ಆಲ್ರೆಡಿ ಸೀನ್ ಅಂತ ಹೇಳ್ಬಿಡ್ತಾ ಇದ್ರು. ಸೊ ಅಷ್ಟು ಉದಾರವಾಗಿ ಈ ಧಾರಾವಾಹಿಗೆ ಲೊಕೇಶನ್ ಆಗಿರ್ಬೋದು, ಆರ್ಟಿಸ್ಟ್ಗಳ ವಿಚಾರ ಆಗಿರ್ಬೋದು, ಅಥವಾ ಸೀನ್ಗೆ ಬೇಕಾಗುವಂತ ಎಲ್ಲಾ ರೀತಿಯ ಪ್ರಾಪರ್ಟೀಸು ಅಥವಾ ಸೆಟ್, ಇದಕ್ಕೆ ಸಂಪೂರ್ಣವಾದ ಖರ್ಚನ್ನ ನಾವು ಕೇಳದೇನೆ ಮತ್ತು ಕೇಳಿದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡಿದ್ದು ನಮ್ಮ ನಿರ್ಮಾಪಕರು. ಹಾಗಾಗಿ ಇದು ಇಷ್ಟು ಶ್ರೀಮಂತಿಕೆಯಿಂದ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇನ್ನೊಂದು 2 ಸಣ್ಣದಾಗ 2 ಮಾತು ಹೇಳ್ತೀನಿ, ಅನುಭವದಲ್ಲಷ್ಟೇನೆ. ಈ ಕತೆ ಜಯಲಲಿತಾ ಕತೆ ನಿರ್ಮಾಣ ಅಂದ್ರೆ ಪ್ಲಾನ್ ಆಗಿ ಒಂದು ಫ್ಯಾಮಿಲಿ ಟ್ರೀ ಅಂತ ರೆಡಿ ಆದಾಗ ಅಲ್ಲಿ ಲಲಿತಾ ಅಂತ ಒಂದು ಪಾತ್ರ ಬರುತ್ತೆ. ಲಲಿತಾ ಪಾತ್ರ ಯಾರು ಮಾಡೋದು ಅಂತ ಒಂದು ಹುಡುಕಾಟ ಶುರು ಆಯ್ತು. ಯಾರು ಮಾಡೋದು ಅಂತ ಒಂದು ಚರ್ಚೆ ಆಯ್ತು.
ಯಾಕಂತಂದ್ರೆ ಆ ಕ್ಯಾರೆಕ್ಟರ್ ಹೇಗಿರ್ಬೇಕು ಅಂತಂದ್ರೆ ನಿಜ ಜೀವದಲ್ಲೂ ಕೂಡ ಒಂದು ಪಟಾಕಿಗೆ ನಾಲ್ಗೆ ಇದ್ರೆ ಹೆಂಗಿರುತ್ತಪ್ಪ ಹಂಗಿರ್ಬೇಕು. ಅಷ್ಟು ಸೌಂಡ್ ಮಾಡಬೇಕು, ಪಾದರಿಸಿದಂತಹ ಗುಣ ಇರಬೇಕು. ಸೊ ಆ ತರ ಹುಡುಕ್ತಾ ಇದ್ದಾಗ ನಮ್ಗೆ ಸಿಕ್ಕಿದ್ದು ಮನಸ್ವಿ ಅವರು. ಮನಸ್ವಿ ಅವರು ಸಿಕ್ಕಿ ಅವ್ರನ್ನ ಲುಕ್ ಟೆಸ್ಟ್ ಮಾಡಿ 2 ಡೈಲಾಗ್ ಹೇಳ್ತಿದ್ದಾಗೆ ಗೊತ್ತಾಯ್ತು ಇದು ಪಕ್ಕ ಅಳತೆ ತಗೊಂಡು ಹೊಲ್ದಿರೋ ಬಟ್ಟೆನೆ ಅಂತ ಈ ಪಾತ್ರಕ್ಕೆ. ಸೊ ಅಷ್ಟರ ಮಟ್ಟಿಗೆ ಅವರು ಆ ಪಾತ್ರಕ್ಕೆ ಹೊಂದಾಣಿಕೆ ಆದ್ರು, ಜೊತೆಗೆ ನನ್ನ ಮೇಲಿರುವಂತಹ ಒಂದು ದೊಡ್ಡ ಭಾರನ ಇಳಿಸ್ಬಿಟ್ರು ಒಂದೇ ಸಲಕ್ಕೆ. ಹಾಗಾಗಿ ನನಗೂ ಕೂಡ ಅಷ್ಟು ಸುಲಭವಾಗಿ ನಾನು ಆ ಪಾತ್ರವನ್ನ ನಿರ್ದೇಶನ ಮಾಡ್ಲಿಕ್ಕೆ ನನ್ಗೆ ಅವಕಾಶ ಆಯ್ತು. ಎರಡನೇ ನಮ್ಮ ಜೈ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಜೈ ನೀರಿದ್ದಾಗೆ ಏನಂತಂದ್ರೆ ನಮ್ಗೆ ತಲೆನೋವೇ ಆಗಿಲ್ಲ ಜೈ ಪಾತ್ರ. ಯಾವ ಪಾತ್ರ ಹಾಕಿದ್ರು ಆ ಆಕಾರ ಬಂದ್ಬಿಟ್ಟಿರೋರು ಜೈ. ಸೊ ಹಾಗಾಗಿ ಅಷ್ಟು ಸುಲಭವಾಗಿ ಪ್ರತಿಯೊಂದು ಪಾತ್ರಕ್ಕೂ ಅವ್ರು ಹೊಂದಾಣಿಕೆ ಆಗ್ಬಿಟ್ರು. ಹಾಗಾಗಿ ಜೈ ಪಾತ್ರನೂ ಕೂಡ ತುಂಬಾ ಆರಾಮಾಗಿ ಹೋಯ್ತು. ನೆಕ್ಸ್ಟ್ ನಮ್ಗೆ ಇದ್ದಂಥದ್ದು ಪುರಾಣಿಕ್ ಸರ್ ಹೇಳಿದ್ದಾರೆ. ಸೊ ನನ್ನ ಅನುಭವದಲ್ಲಿ ನನ್ನ ಆಂಗಲ್ ಅಲ್ಲಿ ಅದೊಂದು ಮಾತು ಹೇಳ್ಬಿಡ್ತೀನಿ. ಸೊ ಈ ತಂದೆ ಪಾತ್ರ ಯಾರು ಮಾಡ್ತಾರೆ, ದೇವರಾಜ್ ಪಾತ್ರ ಯಾರು ಮಾಡ್ತಾರೆ ಅನ್ನೋದೊಂದು ದೊಡ್ಡ ಚರ್ಚೆ ಆಯ್ತು ನಮ್ಗೆ, ಯಾರು ಮಾಡ್ಬೋದು ಏನು ಅಂತ ಪ್ರಾರಂಭದಲ್ಲಿ. ಆಗ ನಮಗೆ ಹೇಳಿದ್ದು ಶಿಲ್ಪಾ ಮೇಡಮ್ ಅವರು ಪುರಾಣಿಕ್ ಸರ್ ಅವ್ರನ್ನ ಹಾಕೊಳ್ಳಿ ಅಂತ. ಆಯ್ತು, ನಮಗೂ ಖುಷಿ ಆಯ್ತು. ಪುರಾಣಿಕ್ ಸರ್ ಅಂತ ಹಿರಿಯ ನಟರ ಏನು ಕೆಲಸ ಮಾಡಿರಲಿಲ್ಲ, ಮೊದಲನೇ ಸಲ ಕೆಲಸ ಮಾಡಿದ್ದು. ಆಯ್ತು ಅಂತ ಹೇಳಿ ನಾವು ಪುರಾಣಿಕ್ ಸರ್ ಅವ್ರನ್ನ ಸಂಪರ್ಕ ಮಾಡಿ ಅವ್ರಿಗೆ ಒಂದು ಲುಕ್ ಕೊಡ್ಬೇಕು. ಮೇಡಮ್ ಅವರು ಮೊದಲನೇ ಕಂಡೀಷನ್ ಅವರು ಇದುವರೆಗೂ ಕಾಣಿಸದೇ ಇರೋ ತರ ಕಾಣಿಸ್ಬೇಕು ಅಂತ. ಇದು ನಾವು ಯೋಚನೆ ಮಾಡಿದ್ವಿ, ಹೆಂಗ್ ತೋರಿಸೋದು ಇವ್ರನ್ನ ಅಂತ. ಹಾಗಾಗಿ ಒಂದಷ್ಟು ಪ್ರಯತ್ನ ಪಟ್ವಿ ಇವ್ರನ್ನ ಬೇರೆ ಬೇರೆ ತರ ತೋರಿಸ್ಲಿಕ್ಕೆ. ಅದು ಸಾಧ್ಯ ಆಗಿಲ್ಲ, ಮೇಡಮ್ ಅವ್ರಿಗೂ ಇಷ್ಟ ಆಗಿಲ್ಲ, ಎಲ್ಲಾನು ನೋ 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 ಅಂತಾನೆ ಬರ್ತಾ ಇತ್ತು. ಆಮೇಲೆ ಒಂದು ಪ್ರಯತ್ನ ಪಟ್ಟಿವಿ, ಸ್ವಲ್ಪ ವಯಸ್ಸಾಗಿರೋ ತರ ತೋರಿಸೋಣ ಅಂತ. ಅವ್ರನ್ನ ವಯಸ್ಸಾಗಿರೋ ತರ ತೋರ್ಸಕ್ ಹೋಗಿ ನಮ್ಗಾಗ್ಬಿಡ್ತು ವಯಸ್ಸು, ಅವ್ರಿಗಾಗಿಲ್ಲ. ಆದ್ರೆ ಕೊನೆಯಲ್ಲಿ ಮೇಡಮ್ ಇಲ್ಲ ಇದು ಹಿಂಗ್ ಮಾಡಿ ಅಂತ ಒಂದು ಫೈನಲ್ ಹಿಂಗ್ ಹೇಳ್ಬಿಟ್ರು, ಇದನ್ನೇ ಮಾಡಿ ಅಂತ. ಸೊ ಆಮೇಲೆ ಪೂರ್ತಿ ಅವ್ರನ್ನ ಕೂತ್ಕೊಂಡು ಮಾಡಿದ ಮೇಲೆ ಈ ತರದ್ದೊಂದು ಲುಕ್ ಕೊಟ್ಟ ಮೇಲೆ ನಮ್ಗೆ ಒಂದ್ಸಲ ಮೈ ಜುಮ್ಮಂತ ಅವ್ರನ್ನ ಫೈನಲ್ ಫ್ರೇಮ್ ಅನ್ನ ಮುಂದೆ ತಂದಿಟ್ಟು ಆ ಶಾರ್ಟ್ ತೆಗೆದಾಗ ಫಸ್ಟ್ ಶಾರ್ಟ್. ಆಮೇಲೆ ನಾವ್ ಹೇಳ್ಬಿಟ್ವಿ, ಸರ್ ಇದೇ ಸರ್ ನಮ್ಗೆ ಆಕ್ಚುಲಿ ಎಲ್ಲರಿಗೂ ಬೇಕಾಗಿದ್ದು, ಬಟ್ ನಮ್ಗೆ ಹೇಳಕ್ ಬರ್ತಿರ್ಲಿಲ್ಲ. ಮೇಡಮ್ ಅವರು ಚಾನಲ್ ಇಂದ ಹೇಳ್ತಾ ಇದ್ರು, ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಈಗ ಫೈನಲ್ ಆಯ್ತು ಅಂತ. ಸೊ ಇದಾದ್ಮೇಲೆ ಸಂಪೂರ್ಣವಾಗಿ ನಾವು ಶೂಟಿಂಗ್ಗೆ ಹೋದ್ವಿ. ಹಾಗೇನೆ ಇನ್ನೂ ಮುಖ್ಯವಾಗಿ ಪಾತ್ರ ಬರೋದು ಜೈ ತಾಯಿ ಪರಮೇಶ್ವರಿ ಅವರು. ಪರಮೇಶ್ವರಿ ನಿಮ್ಗೆ ಗೊತ್ತಿದೆ, ಅವರು ಚಿಕ್ಕವರಿದ್ದಾಗನು ಪ್ರಬುದ್ಧತೆ ಅಂತ ಪಾತ್ರಗಳನ್ನ ಮಾಡಿರೋರು. ಹಾಗೆ ತುಂಬಾ ವಿಭಿನ್ನವಾಗಿ ಎಲ್ಲಾ ಪಾತ್ರಗಳನ್ನು ಅವ್ರು ಮಾಡಿರೋದ್ರಿಂದ ಅವ್ರಿಗೆ ಸವಾಲ್ ಅದು, ನಮಗಿಲ್ಲ. ಯಾಕಂತಂದ್ರೆ ಅವ್ರು ತುಂಬಾ ಪಾತ್ರಗಳನ್ನ ಮಾಡಿದ್ದಾರೆ. ಹಾಗಾಗಿ ಇದನ್ನ ಇನ್ನು ವಿಭಿನ್ನವಾಗಿ ಮಾಡ್ಬೇಕು ಅನ್ನೋದು ಅವ್ರಿಗೆ ಸವಾಲಿನ ಪಾತ್ರ ಅದು. ಹಾಗೆ ಸೊ ಇಲ್ಲಿ ಏನಂತಂದ್ರೆ ನಾನು ಅಂತಿಮವಾಗಿ ಹೇಳ್ಬೇಕು ಅಂತಂದ್ರೆ, ಒಬ್ಬ ನಿರ್ದೇಶಕನಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ, ಎಷ್ಟು ಟೆನ್ಷನ್ ಇರುತ್ತೆ. ಒಂದು ಹೊಸದಾಗಿ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡುವಾಗ ಪ್ರತಿಯೊಂದು ಪಾತ್ರದ ಕ್ಯಾರೆಕ್ಟರೈಸೇಷನ್ ಅದು ಹಾಗೆ ಬರ್ಬೇಕಾಗತ್ತೆ, ಯಾಕಂದ್ರೆ ಅಷ್ಟು ಚರ್ಚೆ ಆಗಿರುತ್ತೆ ಚಾನೆಲ್ ಅಲ್ಲಿ. ಸೊ ಆ ಪ್ರತಿಯೊಂದು ನನ್ನ ಜವಾಬ್ದಾರಿಯನ್ನು ಇಳಿಸಿದವರು ನನ್ನ ಕಲಾವಿದರು, ಪ್ರೀತಿಯ ಕಲಾವಿದರು. ಒಂದ್ ದಿನಾನು ತೊಂದರೆ ಕೊಡದೇನೆ ಪಾತ್ರವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಹೊರಕಾಯ ಪ್ರವೇಶ ಮಾಡಿ ಅದನ್ನ ಜೀವಂತವಾಗಿ ಈ ತರ ಬರ್ಲಿಕ್ಕೆ ಕಾರಣ ನನ್ನ ಕಲಾವಿದರು. ಅವ್ರಿಗೆ ನಾನು ಎಲ್ಲಾ ಕಲಾವಿದರಿಗೂ ಆಮೇಲೆ ಒಟ್ಟಿಗೆ ಎಲ್ಲ ಸ್ಟೇಜ್ ಮೇಲೆ ಸೇರೋಣ ಎಲ್ಲರೂ ಇದ್ರಿ, ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸೀರಿಯಲ್ ಇಷ್ಟು ಅಂದವಾಗಿ ತೆರೆ ಮೇಲೆ ಬರ್ಲಿಕ್ಕೆ ಕಾರಣ ನನ್ನ ಕ್ಯಾಮ್ರಾಮನ್ DOP, ನನ್ನ ಪ್ರತಿ ಪ್ರಾಜೆಕ್ಟ್ ನನ್ನ ಜೊತೆ ಕೆಲಸ ಮಾಡ್ತಾರೆ ಕೃಷ್ಣ ಸರ್ ಮತ್ತೆ ಸುಧಾ ಸರ್, ಜೊತೆಗೆ ಸೋಮಣ್ಣ ಅಂತ ಇರ್ತಾರೆ. ಅವರು ನನ್ನ ಪ್ರತಿ ಪ್ರಾಜೆಕ್ಟ್ಗೂ ಅವರೇ ಮಾಡೋದು. ಹಾಗಾಗಿ ಅವರಷ್ಟು ಅದನ್ನ ಸುಂದರವಾಗಿ ತೋರಿಸೋದು. ಜೊತೆಗೆ ನನ್ನ ಡೈರೆಕ್ಷನ್ ಟೀಮ್, ಎಡಿಟರ್ ಮತ್ತೆ ನನ್ನ ಟೆಕ್ನಿಷಿಯನ್ ಟೀಮ್, ನಮ್ಮ ಮ್ಯಾನೇಜರ್ ಜೀವನ್ ಅವರು, ಅವರಿಂದನೂ ಈ ರಾವಣ ದಹನ ತುಂಬಾ ಚೆನ್ನಾಗಿ ಬಂದಿದೆ ಅವರಿಂದ, ಯಾಕಂದ್ರೆ ಅಷ್ಟು ಜೂನಿಯರ್ಸ್ನವರೇ ಸೇರಿಸಿರೋದು. ಸೊ ಹಾಗಾಗಿ ಚೆನ್ನಾಗಿ. ಆಮೇಲೆ ನಮ್ಮ ಪನ್ನ ಸರ್ ಸೆಟ್ ಹಾಕಿದ್ದಾರೆ. ಸೊ ನಮ್ಮ ಎಲ್ಲ ಡೈರೆಕ್ಷನ್ ಟೀಮ್, ಲೈಟ್, ಗುರು, ರಮೇಶ ಮತ್ತೆ ಭೀಮಾ, ಎಲ್ಲರಿಗೂ ನಾನು ನನ್ನ ಟೀಮ್ ಧನ್ಯವಾದ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಸರ್ ಅದು ಮೇಡಮ್ ಕರೆದ ಪ್ರಾಜೆಕ್ಟ್ ಕೊಟ್ರು, ಬನ್ನಿ ಅಂತ. ಸರ್ನ ಕರೆದು ನನ್ನ ಕರೆದ್ರು, ಒಳಗಡೆ ಹೋದ್ವಿ. ಕತೆನ ಹೇಳಿದ್ರು ಮೇಡಮ್, ಈ ತರ ಕತೆ ಅಂತ. ಕತೆ ಹೇಳಿ ಹೊರಗಡೆ ಬಂದು ಟೈಟ್ಲು ನೆಕ್ಸ್ಟ್ ಟೈಮ್ ಬರುವಾಗ ಹುಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಯೋಚನೆ ಮಾಡ್ಕೊಂಡು ನಾವಿಬ್ರು ಸೇರಿ ಚಾನಲಿಂದ ಹೊರಗಡೆ ಕಟ್ಟೆ ಇದೆ, ಅದ್ರ ಮೇಲೆ 5 ನಿಮಿಷ ಕೂತ್ಕೊಂಡ್ವಿ. ಒಂದು ಖುಷಿಗೆ ಪ್ರಾಜೆಕ್ಟ್ ಸಿಕ್ಕಿದೆ ಅಂತ, ಎರಡನೇದು ಹೇಗ್ ಮಾಡೋದಂತ ಖುಷಿಗೆ ಇಬ್ರು ಕೂತ್ಕೊಂಡು ಹಾಗೆ ಮಾತಾಡ್ತೀವಿ. ಸರ್ ನಂಗೆ ಐಡಿಯಾ ಕೊಟ್ಟಿದ್ದು ಅದು ಲಲಿತ ಹೆಸರಲ್ಲಿ ಅದು ಯಾವಾಗ್ಲೂ ಅವಳು ಜೈವಾಗ್ಲಿ ಅಂತ ಹೇಳ್ತಿರ್ಬೇಕು, ಅಂದ್ರೆ ಆ ಹುಡುಗಿ ಜೈ ಅಂತ ಹೇಳ್ತಿರ್ಬೇಕು, ಏನಾದ್ರು ಹೇಳ್ತಿರ್ಬೇಕು ಅಂದ ತಕ್ಷಣ ರಪ್ಪ ಅಂತ ಜೈಲಲ್ಲಿ ಇಟ್ಬೋಣ ಸರ್ ಅಂತ. ಫಸ್ಟ್ ಅನ್ಸ್ಲಿಲ್ಲ, ಅಂದ್ರೆ ಎಲ್ಲರಿಗೂ ಅಂದ್ರೆ ಒಂದೇ ಸಲ ಜೈಲಲ್ಲಿ ಇಟ್ಬೋಣ ಚೆನ್ನಾಗಿದೆ ಅಲ್ಲ ಅಂತಂದ್ರು. ಹಾಗೆ ಮೇಡಮ್ ಅವ್ರಿಗೂ ಹೇಳಿದ್ವಿ, ಟೋಟಲ್ ಎಲ್ಲ ಚಾನಲ್ ಅವ್ರಿಗೂ ಹೇಳಿದ್ವಿ. ಹಾಗೆ ಹೇಳ್ತಾ 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 ಗೊತ್ತಾಯ್ತು
ಇದು ಸಂಪೂರ್ಣವಾಗಿ ನಮ್ಮ ಜಯಲಲಿತಾ ಕಥೆ, ನಮ್ಮ ಜಯಲಲಿತಾ ಕಥೆ ಇದು ಸಂಪೂರ್ಣವಾಗಿ. ಹೌದೌದೌದು, ಹಾಗೆ. ಥ್ಯಾಂಕ್ ಯು. ಇಲ್ಲ, ಅದು ಅತಿಥಿ ಪಾತ್ರ. ಅದು ಯಶವಂತ್ ಸರ್ ದೇಶಪಾಂಡೆ ಅವರು ತುಂಬಾ ಆತ್ಮೀಯರು, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಆ ಆತ್ಮೀಯತೆಯಿಂದ ನಾವು ಈ ಒಂದು ಅತಿಥಿ ಪಾತ್ರ ಬೇಕು ಅಂತಂದಾಗ ಆಕ್ಚುಲಿ ಅದು ಅಷ್ಟೊಂದು ಇರಲಿಲ್ಲ. ಆದ್ರೆ ಸರ್ ನಾನು ಡಿಸ್ಕಸ್ ಮಾಡಿದಾಗ ಯಾರಾದ್ರೂ ಒಂದು ಒಳ್ಳೆ ಕಲಾವಿದನ ಕ್ಯಾಸ್ಟ್ ಮಾಡೋಣ, ಅದು ಚೆನ್ನಾಗಿದೆ ಆ ಸೀಕ್ವೆನ್ಸ್ ಅಂತಂದಾಗ ನಮ್ಗೆ ಅವ್ರ ನೆನಪಾಯ್ತು. ಅವ್ರ ನೆನಪಾದಾಗ ಅವ್ರನ್ನ ನಾವು ಸಂಪರ್ಕ ಮಾಡಿದ್ವಿ. ಆಯ್ತು ಮಾಡ್ತೀನಿ ಅಂತಂದ್ರು. ಅತಿಥಿ ಪಾತ್ರ ಅಂತ ಹೇಳಿದ್ವಿ. ಅವರು ಬಂದು ನಮ್ಮ ಜೊತೆಗೆ ತುಂಬಾ ಸಹಕಾರ ನೀಡಿ ಆ ಪಾತ್ರನ ಅಷ್ಟು ಚೆನ್ನಾಗಿ ಮಾಡಿ ನಾವು ಪೂರ್ಣ ಮಾಡಿ ಕೊಟ್ಟಿದ್ರು. ಅದಾದಂತ ಕೆಲವೇ ದಿನ ನಂತರ ಅವ್ರದ್ದು ಆ ಸುದ್ದಿ ಕೇಳಿ ನಮ್ಗೆ, ನಮ್ಮ ಇಡೀ ತಂಡಕ್ಕೂ ಕೂಡ ಬಹಳ ದುಃಖ ಆಗಿತ್ತು ನಮ್ಗೆ. ಯಾಕಂದ್ರೆ ಕೊನೆಯದಾಗಿ ಅವರು ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಅಭಿನಯಿಸಿದ್ದು ನಮ್ಮ ಸೀರಿಯಲ್ ನಲ್ಲಿ ಅಂತ ಅನ್ಸುತ್ತೆ. ಜೊತೆಗೆ ಅವ್ರ ಜೊತೆ ಕೆಲಸ ಮಾಡುವಂತ ಅವಕಾಶ ಮತ್ತು ಭಾಗ್ಯ ಕೊನೆಯದಾಗಿ ನಮ್ಗೆ ಸಿಕ್ಕಿದೆ ಅಂತ ಹೇಳಿಕ್ ನಾನು